ಫಸ್ಟ್ ಸಿನಿಮಾ ಆಪರ್ಚುನಿಟಿ ಬಂದಾಗ ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಮನೆಯವರು ಆಕ್ಚುಲಿ ಅವಾಗ ನಾನು ಕನ್ಫ್ಯೂಷನ್ ಅಲ್ಲಿ ಇದ್ನಲ್ಲ. ಇವತ್ತಿಗೆ ಮನೇಲಿ ಏನ್ ಅನ್ಸುತ್ತೆ, ನಿನ್ಗೇನ್ ಸರಿ ಅನ್ಸುತ್ತೆ, ನೀನ್ ಮಾಡ್ತೀಯಾ ಅಂತ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಅವರಿಗಿದೆ. ಹಂಗಾಗಿ ನಾನು ಹಿಂಗ್ ಹೇಳ್ದಾಗ ಕೋರ್ಸ್ ಖುಷಿ ಪಟ್ರು. ಸಿನಿಮಾ ಯಾರಿಗ್ ತಾನೇ ಖುಷಿ ಇರಲ್ಲ, ತುಂಬಾ ಸಿಕ್ಕಾಪಟ್ಟೆ ಖುಷಿ ಪಟ್ರು. ಅಮ್ಮ ಏನ್ ಗಿಫ್ಟ್ ಕೊಟ್ರು ಅಂತ, ಈ ತರ ಸೆಲೆಕ್ಟ್ ಆಗಿದ್ದಾರೆ ಅಂತ ತಕ್ಷಣ? ಗಿಫ್ಟ್ ಎಲ್ಲ ಏನಿಲ್ಲ, ಅಮ್ಮ ನನ್ ಜೊತೆ ಶೂಟಿಂಗ್ ಸೆಟ್ಟಿಗೆಲ್ಲ ಅಮ್ಮ ಬರ್ತಾ ಇದ್ರು. ಆಕ್ಚುಲಿ ಯೂಶಲಿ ಬರ್ತಾ ಇರ್ತಾರೆ ನಮ್ಮಮ್ಮ ಸೆಟ್ಟಿಗೆ. ಬಟ್ ಇಲ್ಲಿ ಸಿನಿಮಾಲ್ ಏನಾಯ್ತು, ಒಂದೇ ಸ್ಟ್ರೆಚ್ ಅಲ್ಲಿ ಇತ್ತು ನಮ್ದು ಶೂಟ್. ಒಂದು 25 days ಇತ್ತು. ಒಂದು 10 to 15 days ಇದ್ರು ನಮ್ಮಮ್ಮ. ಆಮೇಲೆ ಅಲ್ಲಿ ವಾತಾವರಣ ನೋಡಿ ನಾನು ಇಲ್ಲಿರೋ ಅವಶ್ಯಕತೆ ಇಲ್ಲ ಅಂತೇಳಿ ಅಮ್ಮ ಹೊರಟು ಬಂದಿದ್ದು ಇದೆ. ಬಿಕಾಸ್ ಅಲ್ಲಿ ಎಲ್ಲೂ ನನಗೆ ಶೂಟಿಂಗ್ ಸೆಟ್ ಅನ್ನೋ ಫೀಲೇ ಇರ್ಲಿಲ್ಲ. ಎಲ್ಲ ನಮ್ಮವರು ನನ್ನ ತುಂಬಾ ಕೇರ್ ಮಾಡ್ತಿದ್ರು. ಅಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು, ನನ್ನನ್ನ ಒಂಥರ, ನಾನೇ ಚಿಕ್ಕೋಳು ಅಲ್ಲಿ ಸೆಟ್ ಅಲ್ಲಿ, ಸೊ ಸ್ವಲ್ಪ ಪ್ಯಾಂಪರ್ ಮಾಡೇ ನೋಡ್ಕೊಂತ ಇದ್ರು. ಸೊ ಅಮ್ಮ ನನ್ ಜೊತೆ ಸೆಟ್ಟಿಗೆ ಬರ್ತಿದ್ದಿದೆ ಗಿಫ್ಟ್ ನನಗೆ. ಈಗ ಮುಂಗಾರು ಮಳೆ ಎಂಬ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾದೆಲ್ಲ ಹಲ್ಚಲ್ ಎಬ್ಬಿಸ್ತಾ ಇದೆ. ನಿಮ್ಗೆ ಒಂದು ಹೊಸ ಸಿನಿಮಾದಲ್ಲಿ ಆ ಒಂದು ಹೊಸ ಸಾಂಗ್ ಸಿಕ್ಕಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು 20 ವರ್ಷಗಳ ಒಂದು ಸಿನಿಮಾ ರಂಗವನ್ನ ಹಿಂದಕ್ಕೆ ತಗೊಂಡೋಗುತ್ತೆ ಆ ಸಾಂಗ್ ನ ನೋಡ್ಬೇಕಾದ್ರೆ. ಯಾಕಂದ್ರೆ ಅಂತ ಒಂದು ಮೆಲೋಡಿ ಸಾಂಗ್ ಆಗಿರ್ಬೋದು, ಅಂತ ಒಂದು ಕ್ಯಾಚಿಯಸ್ ಲಿರಿಕ್ಸ್ ಇರುವಂತದ್ದು. ಹೌದು, ತುಂಬಾ ಜನ ಅದನ್ನ ನೀ ಬಂದು ನಿಂತಾಗ ಸಾಂಗಿಗೆ ರಿಲೇಟ್ ಮಾಡ್ತಾ ಇದಾರೆ. ಮೇ ಬಿ ನಾವು ಫಸ್ಟ್ ಟೈಮ್ ನಾವೆಲ್ಲ ಅದನ್ನ ಕೇಳಿದಾಗ ನಮ್ಗೆ ಯಾರಿಗೂ ಸೆಟ್ಟಲ್ಲಿ ಯಾರಿಗೂ ಅನ್ಸೇ ಇಲ್ಲ, ನಮ್ಗೆ ಆತರ ಒಂದು ಥಾಟೇ ಬಂದಿಲ್ಲ. ಬಟ್ ಅದು ಹೊರಗಡೆ ಸಾಂಗ್ ಬಿಟ್ಟ ಮೇಲೆ ಎಷ್ಟೊಂದ್ ಜನ ಅದನ್ನ ಆತರ ಇದೆ, ಆ ಫ್ಲೇವರ್ ಅಲ್ಲಿ ಅಥವಾ ಆ ಟ್ಯೂನ್ ಅಲ್ಲಿ ಇದೆ ಅನ್ನೋದನ್ನ ಕಾಮೆಂಟ್ ಮಾಡ್ತಾ ಇದಾರೆ. ಬಟ್ ಅದೇ ನಾನು ಫಸ್ಟ್ ಟೈಮ್ ನಾವು ಆ ಸಾಂಗ್ ಕೇಳಿದ್ ಯಾವಾಗ ಅಂದ್ರೆ, ನಂದು ಪೃಥ್ವಿ ಸರ್ದು ಒಂದು ಲುಕ್ ಟೆಸ್ಟ್, ಅಂದ್ರೆ ಫೋಟೋ ಶೂಟ್ ಮಾಡಿದ್ರು. ಅವಾಗ್ಲೇ ಪ್ಲೇ ಮಾಡಿದ್ರು ಸರ್, ಅದ್ರ ಕಾಪಿ ಪ್ಲೇ ಮಾಡಿದ್ರು. ಅವಾಗ ಲಿರಿಕ್ಸ್ ಕೇಳಿದ್ವಿ. ಪ್ರಮೋದ್ ಮರವಂತಿ ಅವ್ರು ಬರ್ದಿರೋ ಲಿರಿಕ್ಸ್ ಅದು. ನನಗೆ ಹೊಸದಲ್ವಾ, ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಗೊತ್ತೇ ಇರ್ಲಿಲ್ಲ. ಪ್ರಮೋದ್ ಮರವಂತಿ ಅವ್ರು ಸಿಂಗಾರ ಸೀರೆ ಸಾಂಗ್ ಬರ್ದಿದ್ದಾರೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಐ ವಾಸ್ ನಾಟ್ ದ್ಯಾಟ್ ಅವೇರ್, ಯಾರು ಏನು. ತುಂಬಾ ಟೆಕ್ನಿಷಿಯನ್ಸ್ ನನಗೆ ಗೊತ್ತಿಲ್ಲ, ಟೆಕ್ನಿಕಲಿ ನನಗೆ ಐಡಿಯಾ ಇಲ್ಲ. ಸೊ ಅಂದ್ರೆ ನಮ್ ಡೈರೆಕ್ಟರ್ ಸರ್ ಹೇಳಿದ್ರು, ಸಿಂಗಾರ ಸಿರಿಯ ಬರ್ದಿದ್ರಲ್ಲ ಅವರೇ ಬರ್ದಿರೋದು ನಮ್ ಸಾಂಗ್ ಅಂತ. ಲೈಕ್, ಓ ವಾವ್, ಚೆನ್ನಾಗಿದೆ. ಆಕ್ಚುಲಿ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ. ಅಂಡ್ ಸಾಂಗ್ ಅದೇ ಆ ಟ್ಯೂನ್ ವೈಸ್ ನೀ ಬಂದು ನಿಂತಾಗ ಟ್ಯೂನ್ ಅಲ್ಲಿ ಇದೆ ಅಂತ ಹೇಳ್ತಿದ್ರೆ ಖುಷಿ ಆಗತ್ತಲ್ವಾ. ಅಂದ್ರೆ ಅದೇ ತರ ಇನ್ನೊಂದು ಹಾಡ್ ಬಂದಿದೆ ಇವಾಗ. ಅಂದ್ರೆ ಹೇಳಿದ್ರ ಪ್ರಮೋದ್ ಮರವಂತಿ ಅವ್ರಿಗೆ ನೀವು ಬರ್ದಿದ್ದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಅವ್ರ ತಮ್ಮ ನನ್ ಪರಿಚಯ. ಅವ್ರ ಪ್ರದೀಪ್ ಮರವಂತೆ ಅಂತ ಅವ್ರ ತಮ್ಮ, ಅಂದ್ರೆ ಫೋಟೋ ಶೂಟ್ ಎಲ್ಲ ಮಾಡ್ತಿರ್ತಾರೆ. ಸೊ ಹಂಗಾಗಿ ಅವ್ರ ಪರಿಚಯ. ಅವ್ರು ಹೇಳಿದ್ರು, ಇದು ನಮ್ಮ ಅಣ್ಣನೇ ಬರ್ದಿದ್ದು ಸಾಂಗ್ ಅಂತ, ಯಾವ್ದೋ ಹಿಂಗೆ ಶೂಟ್ ಮಾಡ್ಬೇಕಂದ್ರೆ. ಓಕೆ ಅಂತ ಅನ್ಕೊಂಡಿದ್ದೆ. ನಂಗೆ ಅವ್ರು ಸಿಕ್ಕಿಲ್ಲ ಪ್ರಮೋದ್ ಸರ್. ಅಂದ್ರೆ ಇವೆಂಟ್ ಅಲ್ಲಿ ನಾನು ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ಲ, ಸೊ ಸಿಕ್ಕಿಲ್ಲ, ಹೇಳಕ್ ಆಗಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.